ಸಮುದ್ರವನ್ನೇ ನುಂಗಿದ ರೆಸಾರ್ಟ್ ಮಾಲಕ ಸರ್ಕಾರಿ ಭೂಮಿಯನ್ನು ಅರಣ್ಯ ಭೂಮಿಯನ್ನು ಕಾಂಪೌಂಡ್ ಹಾಕಿ ನುಂಗಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಇಲ್ಲೊಬ್ಬ ಭೂಪ ಸಮುದ್ರವನ್ನೇ ನುಂಗಿದ್ದಾನೆ. ಎಸ್, ಈಗ ನಾವು ಹೇಳುತ್ತಿರುವ ವಿಷಯ ಕೇಳಿದರೆ ಖಂಡಿತ ಬೆಚ್ಚಿ ಬೀಳ್ತೀರಿ. ಸಮುದ್ರವನ್ನೇ ನುಂಗಿದ ರೆಸಾರ್ಟ್ ಮಾಲಕ ಸರ್ಕಾರಿ ಭೂಮಿಯನ್ನು ಅರಣ್ಯ ಭೂಮಿಯನ್ನು ಕಾಂಪೌಂಡ್ ಹಾಕಿ ನುಂಗಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಇಲ್ಲೊಬ್ಬ ಭೂಪ ಸಮುದ್ರವನ್ನೇ ನುಂಗಿದ್ದಾನೆ. ಎಸ್, ಈಗ ನಾವು ಹೇಳುತ್ತಿರುವ ವಿಷಯ ಕೇಳಿದರೆ ಖಂಡಿತ ಬೆಚ್ಚಿ ಬೀಳ್ತೀರಿ. ಬೀಚ್ ಬದಿಯ ಜಾಗವು ಸಾರ್ವಜನಿಕ ಸ್ಥಳವಾಗಿರುತ್ತದೆ. ಅಲ್ಲಿ ಯಾವುದೇ ಕಾಂಪೌಂಡ್ ಕಟ್ಟುವಂತಿಲ್ಲ, ಅದನ್ನು ಖಾಸಗಿ ಉದ್ದೇಶಕ್ಕೆ ಬಳಕೆ ಮಾಡುವಂತಿಲ್ಲ. ಆದರೆ ವಿಪರ್ಯಾಸ ನೋಡಿ, ಪಕ್ಕದ ಖಾಸಗಿ ರೆಸಾರ್ಟ್ ಮಾಲಕ ಬೀಚ್ ಬದಿಗೆ ತಡೆಗೋಡೆ ಕಟ್ಟಿದ್ದಾನೆ, ಅದಕ್ಕೆ ಬೀಗ ಹಾಕಿದ್ದಾನೆ. ಇದಕ್ಕೆ ಸ್ಥಳೀಯ ಮನಪಾ ಸದಸ್ಯರು ಮಾತನಾಡದೆ ಮೌನಕ್ಕೆ ಶರಣಾಗಿರುವುದು ಅಚ್ಚರಿಗೆ ಕಾರಣವಾಗಿದೆ. ಮುಕ್ಕ ಬೀಚ್ ನೋಡಲು ಅಲ್ಲಿ ಸಮಯ ಕಳೆಯಲು ಸಾವಿರಾರು ಮಂದಿ ಪ್ರವಾಸಿಗರು ಬರ್ತಾರೆ. ಆದರೆ ಬೀಚ್ ಜಾಗಕ್ಕೆ ಕಾಂಪೌಂಡ್ ಹಾಕಿರುವುದರಿಂದ ಎಲ್ಲಿ ಕೂತ್ಕೋಬೇಕು ಸ್ವಾಮಿ, ಸಮುದ್ರಕ್ಕೆ ಹಾರಬೇಕಾ ಅಂತ ಪ್ರವಾಸಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೂಡಲೇ ಇದನ್ನು ತೆಗೆದು ಬೀಚ್ ಪ್ರವಾಸಿಗರಿಗೆ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸಾರ್ವಜನಿಕರು ವಿನಂತಿಸಿಕೊಂಡಿದ್ದಾರೆ.